ಹಲ್ಲೇಲೂಯ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಾಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಅನೇಕ ಜನರು ಕೇಳುವಂಥ ಪ್ರಶ್ನೆ ಏನಂದರೆ, ತುಂಬ ನಾನು ಪ್ರಾರ್ಥನೆನ ಮಾಡ್ತಾ ಇದ್ದೇನೆ, ಆದರೆ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ ಸಿಸ್ಟರ್. ನಾನು ಏನು ಮಾಡಬೇಕು, ನನ್ನ ಜೀವಿತದಲ್ಲಿ ಏನು ಮಾಡಬೇಕು? ನಾನು ಅನ್ಯ ಭಾಷೆಯಿಂದ ಪ್ರಾರ್ಥನೆ ಮಾಡ್ತೇನೆ, ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತೇನೆ, ಉಪವಾಸ ಪ್ರಾರ್ಥನೆ ಮಾಡ್ತೇನೆ, ಸಭೆಯಲ್ಲಿರುವಂಥ ಎಲ್ಲ ಕಾರ್ಯಗಳಿಗೆ ನಾನು ಅಟೆಂಡ್ ಮಾಡ್ತೇನೆ, ಆದರೆ ನನಗೆ ಉತ್ತರ ಸಿಗ್ತಾ ಇಲ್ಲ. ಯಾಕೆ ಉತ್ತರ ಸಿಗ್ತಾ ಇಲ್ಲ? ಏನಾಗಿದೆ ನನ್ನ ಜೀವಿತದಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ? ಅನೇಕ ಜನರು ಕೇಳುವಂಥ ಪ್ರಶ್ನೆ ಇದಾಗಿದೆ. ಸೊ ಇವತ್ತು ಯಾಕೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ, ನಮ್ಮ ಪ್ರಾರ್ಥನೆಗೆ ಉತ್ತರ ಯಾಕೆ ಸಿಗ್ತಾ ಇಲ್ಲ ಅಂತ ನಾವು ಅನೇಕ ವಿಡಿಯೋಗಳಲ್ಲಿ ಧ್ಯಾನಿಸಿದ್ದೇವೆ. ಆದರೂ ಸಹ ಇವತ್ತು ದೇವರು ಕೊಡುವಂಥ ಆಲೋಚನೆಗಳನ್ನು ನೀವು ಕೇಳಿಸಿಕೊಂಡು ಸುಮ್ಮನೆ ಬರೀ ಕೇಳಿಸಿಕೊಳ್ಳೋದು ಮಾತ್ರ ಅಲ್ಲ, ಅದನ್ನು ಅಳವಡಿಸಿಕೊಳ್ಬೇಕು. ಆಗಲೇ ನಿಮ್ಮ ಜೀವಿತದಲ್ಲಿ ನೀವು ಸರಿಯಾಗಲಿಕ್ಕೆ, ಫಲ ಕೊಡಲಿಕ್ಕೆ ಹಾಗೂ ಒಳ್ಳೆಯ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಸೊ ಈ ಸಮಯದಲ್ಲಿ ಈ ಸಂದೇಶನ ಪ್ರಾರಂಭಿಸೋದಕ್ಕಿಂತ ಮುಂಚೆ ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಯೇಸಪ್ಪ, ಈ ಸುಂದರವಾದ ದಿನವನ್ನು ನಮ್ಮ ಜೀವಿತದಲ್ಲೇ ಕಾಣಲಿಕ್ಕೆ ಕೊಟ್ಟಂತೆ ನಿಮ್ಮ ಮಹಾಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ರಾಜ, ಈ ಸಂದೇಶವನ್ನು ಹೇಳುವಾಗ, ಮಾತನಾಡುವುದು ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೆ ನೀನು ಮಾತನಾಡು. ಒಬ್ಬೊಬ್ಬರ ಹೃದಯಗಳಲ್ಲಿ ಮಾತನಾಡಿ ಯೇಸಪ್ಪ, ನೀನು ಕಾರ್ಯ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಪರಿಶುದ್ಧಾತ್ಮನೆ ಮಕರಕ್ಕೆ ಒಪ್ಪಿಸಿಕೊಡ್ತೇನೆ. ಅವರ ಮೊಂಡ ಹೃದಯಗಳನ್ನು, ಅವರ ಕಲ್ಲಾದ ಹೃದಯಗಳನ್ನು, ಅವರ ಕಠಿಣ ಹೃದಯಗಳನ್ನು ಯೇಸುವೆ ನೀನು ತಾನೇ ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇನೆ ರಾಜ. ಎಲ್ಲ ನಿಮ್ಮ ಕರಕ್ಕೆ ಒಪ್ಪಿಸಿಕೊಡ್ತೇನೆ ರಾಜ. ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆ. ಆಮೇನ್ ಆಮೇನ್. ನಾವೆಲ್ಲರೂ ಅನೇಕ ಸಲ ಏನು ಯೋಚನೆ ಮಾಡ್ತೇವೆ ಅಂದರೆ, ನನ್ನ ಪ್ರಾರ್ಥನೆಗೆ ಯಾಕೆ ಉತ್ತರ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತೇವೆ ಹೊರತು, ನನ್ನ ಪ್ರಾರ್ಥನೆಯಲ್ಲಿ ಏನು ಲೋಪ ಇದೆ, ಏನು ದೋಷ ಇದೆ, ನನ್ನಿಂದ ಏನು ತಪ್ಪಾಗ್ತಾ ಇದೆ, ಎಲ್ಲಿ ನಾನು ಎಡುತ್ತಾ ಇದ್ದೇನೆ, ಎಲ್ಲಿ ನನ್ನನ್ನು ನಾನು ಸರಿಪಡಿಸಿಕೊಳ್ಳಬೇಕೆಂದು ನಾವು ಯೋಚನೆನೇ ಮಾಡೋದಿಲ್ಲ. ನಾವು ಹೇಳೋದು ಇಷ್ಟೇ, ದೇವರೇ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನಗೆ ಉತ್ತರ ಬೇಕಂತ ನಾವು ಕೇಳ್ತೇವೆ ಹೊರತು, ನಮ್ಮ ಜೀವನದಲ್ಲಿ ಏನಾದರೂ ಲೋಪವಿದೆಯಾ, ನಮ್ಮ ಪಾಪಗಳನ್ನು ನಾವು ಸರಿಪಡಿಸಿಕೊಳ್ತಾ ಇದ್ದೇವಾ? ಅನೇಕ ಸಲ ನಾವು ನೆನೆಸಿಕೊಳ್ತೇವೆ, ಬರೀ ಕೆಟ್ಟತನವನ್ನು ಮಾಡುವುದು, ಕಳ್ಳತನ ಮಾಡುವುದು ಮಾತ್ರ ತಪ್ಪೆಂದು ನಾವು ನೆನೆಸಿಕೊಳ್ತೇವೆ. ಆದರೆ ಅನೇಕ ಬಾರಿ ನಾವು ವಿಡಿಯೋಗಳಲ್ಲಿ ಹೇಳಿದ್ದೇವೆ, ದೇವರ ಮುಂದೆ ಎಲ್ಲ ತಪ್ಪುಗಳು ತಪ್ಪೆ. ನೀವು ಇನ್ನೊಬ್ಬರ ಕುರಿತಾಗಿ ಕೆಟ್ಟದಾಗಿ ಮಾತನಾಡುವುದು ತಪ್ಪೆ, ಹಾಗೂ ಕೆಟ್ಟತನ ಮಾಡುವುದು, ಕೆಟ್ಟದನ್ನು ಆಲೋಚನೆ ಮಾಡುವುದು ತಪ್ಪಾಗಿದೆ. ನಿಮ್ಮ ಸಹೋದರರು ಸಹೋದರಿಯರು ಇಲ್ಲದೇ ಇರುವ ಸಮಯದಲ್ಲಿ ಅವರ ಕುರಿತಾಗಿ ನೀವು ಹಿಂದೆ ಮಾತನಾಡುವುದು ತಪ್ಪಾಗಿದೆ. ಹಾಗೆ ಕೆಟ್ಟ ಕಾರ್ಯಗಳನ್ನು ಮಾಡುವುದು ಸಹ ತಪ್ಪಾಗಿದೆ. ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ಇದೆಲ್ಲ ಒಂದು ಪಾಪನ, ಇದೆಲ್ಲ ಒಂದು ತಪ್ಪ, ಇದನ್ನೆಲ್ಲ ಯಾರಾದರೂ ಗಂಭೀರವಾಗಿ ತೆಗೆದುಕೊಳ್ತಾರ ಅಂತ ನಾವು ಅನೇಕ ಸಲ ಈ ಒಂದು ಚಿಕ್ಕ ಚಿಕ್ಕ ವಿಚಾರಗಳನ್ನು, ಚಿಕ್ಕ ಚಿಕ್ಕ ಒಂದು ತಪ್ಪುಗಳನ್ನು, ನಮಗೆ ಇದು ಚಿಕ್ಕದು, ಬಟ್ ದೇವರಿಗೆ ಎಲ್ಲ ತಪ್ಪು ಸಮವೇ ಆಗಿರುತ್ತೆ. ಮನುಷ್ಯನ ಕಣ್ಣಿಗೆ ಮಾತ್ರ, ಮನುಷ್ಯನ ಜ್ಞಾನಕ್ಕೆ ಮಾತ್ರ ಪಾಪಗಳು ಚಿಕ್ಕದಾಗಿ ಕಾಣ್ತವೆ, ಆದರೆ ದೇವರಿಗೆ ಎಲ್ಲ ತಪ್ಪು ಒಂದೇ. ಹಾಗಾಗಿ ನಾವು ನಮ್ಮನ್ನ ಸರಿಪಡಿಸಿಕೊಳ್ಬೇಕು. ನಿಮ್ಮ ಪ್ರಾರ್ಥನೆಗೆ ಯಾಕೆ ಉತ್ತರ ಸಿಗ್ತಾ ಇಲ್ಲ ಅಂದರೆ, ಮೊದಲನೇದಾಗಿ ನೀವು ಪ್ರಾರ್ಥಿಸುವ ಸಮಯದಲ್ಲಿ ಅದು ದೇವರ ಚಿತ್ತವಿಲ್ಲದೆ ಇರಬಹುದು. ಅನೇಕ ಬಾರಿ ನಾವು ಪ್ರಾರ್ಥಿಸುವಂಥ ವಿಷಯಗಳು ದೇವರ ಚಿತ್ತವಿಲ್ಲದೆ ಇರುವ ಕಾರಣಕ್ಕಾಗಿ ಆತನು ನಮಗೆ ಉತ್ತರ ನೀಡದೆ ಅದನ್ನು ತಡೆಯಾಗಿ ನಿಲ್ಲಿಸಿರಬಹುದು. ದೇವರ ಚಿತ್ತವಿಲ್ಲದೆ ಇರುವ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯಬಾರದೆಂದರೆ ನಮ್ಮ ಪ್ರಾರ್ಥನೆಗಳು ಅನೇಕ ಸಲ ಅಂಗೀಕರಿಸಲ್ಪಡೋದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯೇ, ನೀವು ಕೇಳುವ ವಿಷಯಗಳು ದೇವರ ಚಿತ್ತಾನುಸಾರವಾಗಿ ನೀವು ಪ್ರಾರ್ಥಿಸುವಾಗ ಮಾತ್ರ ನಿಮಗೆ ಉತ್ತರ ಸಿಗ್ತದೆ. ಇನ್ನು ಕೆಲವರಿಗೆ ಸಿಗ್ತದೆ, ಆದರೆ ಸಿಗುವಂಥ ಉತ್ತರ ನಿಮ್ಮ ಜೀವಿತದಲ್ಲಿ ಯಾವಾಗಲೂ ನಿಮ್ಮನ್ನು ಹಿಂಸೆ ಪಡಿಸುವಂಥದ್ದು, ಕಷ್ಟಪಡಿಸುವಂಥದ್ದು, ನಿಮ್ಮನ್ನು ಬಾಧೆ ಒಳಪಡಿಸುವಂಥದ್ದಾಗಿರ್ತದೆ. ಅದಕ್ಕೆ ವಾಕ್ಯ ಹೀಗೆ ಹೇಳುತ್ತದೆ, 1 ಯೋಹಾನನು ಬರೆದ ಪತ್ರಿಕೆ 5ನೇ ಅಧ್ಯಾಯ 14-15 ವಚನ ನಾವು ಓದುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದವುಗಳು ಆತನಿಂದ ನಮಗೆ
ದೊರೆತವೆಂಬುದು ನಮಗೆ ಗೊತ್ತಾಗಿದೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಾವು ಹೇಗೆ ಬೇಡಿಕೊಳ್ಳಬೇಕಂದ್ರೆ ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಅದು ನಮಗೆ ಲಭಿಸುವಂಥದ್ದಾಗಿದೆ. ನೀವು ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡದೇ ಇದ್ರೆ ನಿಮಗೆ ಎಲ್ಲಿಂದ ಲಭಿಸ್ತದೆ? ಅನೇಕರು ದೇವರನ್ನ ಏನು ಮಾಡ್ತಾರೆ, ಫೋರ್ಸ್ ಮಾಡುವಾಗ ದೇವರು ಏನು ಮಾಡ್ತಾರೆ ಗೊತ್ತಾ? ಈಗ ನಿಮ್ಮ ತಂದೆಯ ಬಳಿ ನೀವೇನಾದರೂ ಒಂದು ವಸ್ತುವನ್ನು ಕೇಳ್ತೀರಾ, ಆ ವಸ್ತು ನಿಮಗೆ ಒಳ್ಳೆಯದಲ್ಲ, ಅದು ನಿಮಗೆ ಒಳ್ಳೆಯ ಪ್ರಯೋಜನವಿಲ್ಲ, ಅದರಿಂದ ನಮಗೆ ಕೇಡುಂಟಾಗ್ತದೆ ಅಂತ ಹೇಳುವಾಗ ತಂದೆ ಏನು ಮಾಡ್ತಾರೆ, ನಾನು ಕೊಡಿಸೋದಿಲ್ಲ, ಅದು ನಿನಗೆ ಬೇಡ, ಅದು ನಿನಗೆ ಅವಶ್ಯಕತೆ ಇಲ್ಲ, ಅದರಿಂದ ನಿನಗೆ ಈಗ ಆಗ್ತದೆ ಅಂತೂ ತಂದೆ ಹೇಳುವಾಗ ಕೆಲವು ಮಕ್ಕಳು ಏನು ಮಾಡ್ತಾರೆ, ತುಂಬ ಹಠ ಮಾಡಿ ಈ ಹುಡುಗಿ ಬೇಡ, ಈ ಹುಡುಗ ಬೇಡ, ನಿನಗೆ ಅವನು ಒಳ್ಳೆಯ ಜೋಡಿ ಅಲ್ಲ, ಒಳ್ಳೆಯ ಸಂಗಾತಿ ಆಗೋದಿಲ್ಲ ಅಂತ ತಂದೆ ತಾಯಿಗಳು ಎಷ್ಟೋ ಹೇಳುವಾಗ ಎಷ್ಟೋ ಯವನಸ್ಥರು ಏನು ಮಾಡ್ತಾರೆ ಗೊತ್ತಾ? ಬಲವಂತವಾಗಿ ತಂದೆ ತಾಯಿಗಳನ್ನ ಪೀಡಿಸಿ, ಇನ್ನು ಕೆಲವರು ತಂದೆ ತಾಯಿಗಳ ಪರ್ಮಿಷನ್ ಕೇಳೋದೇ ಇಲ್ಲ ಬಿಡಿ, ಆದರೆ ಅವ್ರು ಏನು ಮಾಡ್ತಾರೆ, ಪೀಡಿಸಿ ವಸ್ತುವನ್ನಾಗಿರ್ಬೋದು ಅಥವಾ ತನ್ನ ಇಷ್ಟಪಟ್ಟ ವಿಷಯಗಳಾಗಿರ್ಬೋದು ಅವರು ಕೇಳುವಾಗ ತಂದೆ ತಾಯಿಗಳು ಏನು ಮಾಡ್ತಾರೆ, ಒಪ್ಪಿಕೊಳ್ತಾರೆ. ಆದರೆ ಅದರಿಂದ ಬರುವಂಥ ಕಾನ್ಸಿಕ್ವೆನ್ಸಸ್ ಎಷ್ಟಿರ್ತದೆ ಹೇಳಿ, ಅದರಿಂದ ಬರುವಂಥ ಪರಿಣಾಮಗಳು ಎಷ್ಟಿರ್ತದೆ ಹೇಳಿ. ಹಾಗೆ ದೇವರು ಏನು ಮಾಡ್ತಾರೆ ಗೊತ್ತಾ, ಕೆಲವೊಮ್ಮೆ ನೀವು ಒತ್ತಾಯ ಮಾಡಿ ಕೇಳುವಾಗ ಅದು ನಿಮಗೆ ಕೊಡ್ತಾರೆ, ಆದರೆ ಅದರಿಂದ ನಿಮಗೆ ಸಮಾಧಾನ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಯಾಕೆ ಈ ವಿಷಯ ನನ್ನ ಜೀವಿತದಲ್ಲಿ ಬಂತು, ಯಾಕೆ ಈ ಒಂದು ತೀರ್ಮಾನ ನಾನು ತೆಗೆದುಕೊಂಡೆ ಅಂತ ಕೊನೆಗೆ ನೀವೇ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಆದ ಕಾರಣ ನಾವೇನೇ ಬೇಡಿಕೊಂಡ್ರು ಅದು ದೇವರ ಚಿತ್ತ ಇರಬೇಕು. ಅದು ವಿವಾಹ ವಿಷಯದಲ್ಲಾಗಿರ್ಬೋದು, ನಿಮ್ಮ ಬಿಸ್ನೆಸ್ ಕಾರ್ಯದಲ್ಲಾಗಿರ್ಬೋದು, ಅಥವಾ ಸುವಾರ್ತೆಯ ವಿಷಯದಲ್ಲಾಗಿರ್ಬೋದು, ನಿಮ್ಮ ಸೇವಾ ಕಾರ್ಯಗಳಲ್ಲಾಗಿರ್ಬೋದು, ನಿಮ್ಮ ವಿದ್ಯಾಭ್ಯಾಸಗಳಲ್ಲಿ ಆಗಿರ್ಬೋದು, ನೀವು ಯಾವ ಹೊಸ ವಿಷಯಗಳನ್ನ ಮಾಡುವ ಸಂದರ್ಭದಲ್ಲಿ ಎಲ್ಲ ವಿಷಯದಲ್ಲೂ ನೀವು ದೇವರ ಚಿತ್ತವನ್ನ ಕೇಳಬೇಕು. ಅನೇಕ ಯವನಸ್ಥರೆಂದು ದೇವರ ಚಿತ್ತವನ್ನ ಕೇಳದೆ ತಮ್ಮ ಜೀವಿತದಲ್ಲಿ ವಿವಾಹಕ್ಕೆ ಕಾಲಿಟ್ಟು ಇಂದು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಎಷ್ಟೋ ಯವನಸ್ಥ ಸಹೋದರ ಸಹೋದರಿಯರು ಕರೆ ಮಾಡ್ತಾರೆ, ನಾನು ತಪ್ಪಾದ ನಿರ್ಧಾರ ತೆಗೆದುಕೊಂಡೆ ಎಂದು ಕಣ್ಣೀರಿಡ್ತಾ ಇದ್ದಾರೆ. ಪ್ರೀತಿಯ ಸಹೋದರರೇ, ಪ್ರೀತಿಯ ಯವನಸ್ಥರೇ, ತಂದೆ ತಾಯಿಗಳೇ, ನೀವೇನೇ ಬೇಡಿಕೊಂಡ್ರು ನಿಮ್ಗೆ ಯಾಕೆ ಉತ್ತರ ಸಿಗ್ತಾ ಇಲ್ಲ ಅಂದರೆ ನಿಮ್ಮ ಪ್ರಾರ್ಥನೆಯಲ್ಲಿ ದೇವರ ಚಿತ್ತ ಇಲ್ಲ, ದೇವರ ಚಿತ್ತಾನುಸಾರವಾಗಿ ನೀವು ಬೇಡಿಕೊಳ್ತಾ ಇಲ್ಲ, ಆದ ಕಾರಣವೇ ನಿಮಗೆ ಉತ್ತರ ಸಿಗ್ತಾ ಇಲ್ಲ. ಹಾಗೆ ಎರಡನೇದಾಗಿ, ಅಕಸ್ಮಾತ್ ನೀವು ಕೇಳಿದ್ರೂ ಕೂಡ ತುಂಬ ಒತ್ತಾಯಪಡಿಸಿ ನೀವು ಕೇಳುವಾಗ ಅದು ದೇವರು ನಿಮಗೆ ಕೊಡ್ತಾರೆ, ಆದರೆ ಅದರಿಂದ ನಿಮಗೆ ಸಮಾಧಾನ ಇರೋದಿಲ್ಲ. ಹಾಗೆ ಎರಡನೇ ಕಾರ್ಯ, ಯಾಕೆ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲ ಅಂದರೆ ನಮ್ಮಲ್ಲಿರುವಂತಹ ಬೇಡವಾದ, ಇನ್ನು ಸೈತಾನನಿಗೆ ಸಂಬಂಧಪಟ್ಟಂತಹ ಹಳೆಯ ಸ್ವಭಾವಗಳು ನಮ್ಮಲ್ಲಿ ಇನ್ನೂ ಹಾಗೆ ಉಳಿದು ನೀವು ಪ್ರಾರ್ಥನೆ ಮಾಡುವುದಾದರೆ ನಿಮ್ಮ ಪ್ರಾರ್ಥನೆಗಳು ಹೇಗೆ ಅಂಗೀಕರಿಸಲ್ಪಡ್ತದೆ? ನಮ್ಮ ದೇವರು ಪರಿಶುದ್ಧನಾಗಿರುವ ದೇವರು. ನಮ್ಮ ದೇವರು ನಾವು ಪ್ರಾರ್ಥಿಸುವಾಗ ಏನನ್ನ ನೋಡ್ತಾನೆ ಅಂದರೆ ನಮ್ಮ ಮನಸ್ಸನ್ನು ನೋಡುವ ಆತನಾಗಿದ್ದಾನೆ. ನೀವು ಎಷ್ಟು ಚೆನ್ನಾಗಿ, ಎಷ್ಟು ಅನ್ಯ ಭಾಷೆಯಿಂದ ಪ್ರಾರ್ಥನೆ ಮಾಡ್ತೀರಾ ಅಂತ ದೇವರು ನೋಡೋದಿಲ್ಲ. ನೀವು ನಿಮ್ಮ ಹೃದಯ ಎಷ್ಟು ಶುದ್ಧವಾಗಿದೆ, ನೀವು ಬೇಡುತ್ತಿರುವ ಕಾರ್ಯಗಳು ಎಷ್ಟು ಶುದ್ಧವಾಗಿದೆ ಎಂದು ದೇವರು ನೋಡುವ ಆತನಾಗಿದ್ದಾನೆ. ಇಂದು ಅನೇಕರು ಯಾಕೆ ಯೇಸು ಸ್ವಾಮಿನ ನಂಬ್ತಾರೆ ಅಂದರೆ ಬರೀ ಬಿಡುಗಡೆಗಾಗಿ, ಲೌಕಿಕವಾದಂಥ ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕಾಗಿಯೇ ಅವರು ಯೇಸುವನ್ನ ನಂಬ್ತಾರೆ. ಯಾಕೆ ಅವರು ಮತ್ತೆ ದೇವರಿಂದ ದೂರವಾಗ್ತಾರೆ ಅಂದರೆ ಅವರ ಎಕ್ಸ್ಪೆಕ್ಟೇಷನ್ಗಳು, ಅವರು ಬೇಡಿಕೊಂಡ ವಿಷಯಗಳು ದೇವರಿಂದ ದೊರೆಯದೇ ಇದ್ದಾಗ ಅವರು ಯೇಸುವನ್ನ ಬಿಟ್ಟು ಅಗಲಿ ಹೋಗ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಯೇಸು ಸ್ವಾಮಿಯನ್ನ ಇಂದು ರೋಗ ಸ್ವಸ್ಥತೆಗಾಗಿ ಅಥವಾ ಮಾಟಮಂತ್ರದಿಂದ ಬಿಡುಗಡೆಗಾಗಿ ಅಥವಾ ನಿಮ್ಮ ಲೌಕಿಕ ವಿಷಯಗಳಲ್ಲಿ ಆಶೀರ್ವಾದ ಹೊಂದಲಿಕ್ಕಾಗಿ, ನೀವು ಮನೆ ಕಟ್ಟಲಿಕ್ಕಾಗಿ, ಮದುವೆ ಮಾಡಲಿಕ್ಕಾಗಿ ನೀವು ಯೇಸುವನ್ನ ನಂಬಿರುವುದಾದರೆ ನಿಮ್ಮ ಜೀವಿತದಲ್ಲಿ ನೀವು ಅದನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಯೇಸುವನ್ನು ನೀವು ಬರೀ ಅದಕ್ಕೆ ಮಾತ್ರ, ಲೌಕಿಕವಾದ ವಿಷಯಗಳಿಗೆ ಮಾತ್ರ ನಂಬಬೇಡಿ. ದೇವರ ವಾಕ್ಯ ಹೇಳ್ತದೆ, ಅದಕ್ಕೆ ನೀವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಡಿ, ಅವುಗಳೆಲ್ಲ ಬರುತ್ತೆ, ನಿಮಗೆಲ್ಲ ಬರುತ್ತೆ. ಮೊದಲು ನೀವು ದೇವರನ್ನ ದೃಷ್ಟಿಸಬೇಕು. ದುರುದ್ದೇಶಗಳನ್ನ ಇಟ್ಟುಕೊಂಡು ನೀವು ಪ್ರಾರ್ಥಿಸುವಾಗ ನಿಜವಾಗಿಯೂ ಅದು ನಿಮಗೆ ದೊರೆಯೋದಿಲ್ಲ, ನಿಜವಾಗಿ ಅದು ನಿಮಗೆ ದೇವರು ಅಂಗೀಕರಿಸೋದಿಲ್ಲ. ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ, ಇಬ್ಬರು ಏನ್ ಮಾಡ್ತಾರೆ ಅಂದ್ರೆ ದೇವರಿಗೆ ಯಜ್ಞವನ್ನ ಸಮರ್ಪಿಸ್ತಾರೆ. ಎಲ್ಲಿ ನಾವು ಇದನ್ನ ನೋಡಬಹುದಂದ್ರೆ ಆದಿಕಾಂಡದಲ್ಲಿ ಕಾಣ್ತೇವೆ. ಆದಿಕಾಂಡದಲ್ಲಿ ಕಾಯನನು ಮತ್ತು ಏಬೇಲನು ಇಬ್ಬರು ದೇವರಿಗೆ ಏನ್ ಮಾಡ್ತಾರೆ, ಯಜ್ಞವನ್ನ ಅರ್ಪಿಸ್ತಾರೆ. ಕಾಯನು ಭೂಮಿಯಲ್ಲಿ ಬೆಳೆದಂತಹ ತನ್ನ ತರಕಾರಿಗಳು, ಫಲಗಳು ಏನಿರ್ತದೋ ಅದನ್ನ ಆತನು ಅರ್ಪಿಸ್ತಾನೆ. ಹಾಗೆ ಏಬೇಲನು ಕುರಿಮರಿಯನ್ನ, ಶ್ರೇಷ್ಠವಾದದ್ದು, ಒಳ್ಳೆಯದ್ದು, ಬೆಸ್ಟ್ ಆಗಿರುವಂಥದ್ದನ್ನು ತೆಗೆದುಕೊಂಡು ದೇವರಿಗೆ ಅರ್ಪಿಸ್ತಾನೆ. ಆಗ ದೇವರು ಏನು ಮಾಡ್ತಾರೆ ಅಂದರೆ
ಕಾಯಿಯನ ಯಜ್ಞವನ್ನ ದೇವರು ಮೆಚ್ಚೋದಿಲ್ಲ, ಏಬೇಲನ ಯಜ್ಞವನ್ನ ಮೆಚ್ಚುವುದನ್ನ ನಾವು ಕಾಣ್ತೇವೆ. ಯಾಕೆ ಇಲ್ಲಿ ಏಬೇಲನ ಯಜ್ಞವು ಮೆಚ್ಚಲ್ಪಟ್ಟಿತಂದ್ರೆ ಅವನು ಶ್ರೇಷ್ಠವಾದುದ್ರ ಕೊಡುವುದರ ಜೊತೆಗೆ ಅವನ ಹೃದಯವು ಶುದ್ಧವಾಗಿತ್ತು, ಅವನ ಆಲೋಚನೆಗಳು ಶುದ್ಧವಾಗಿತ್ತು, ಅವನ ನಡತೆಗಳು ಶುದ್ಧವಾಗಿತ್ತು. ಅದು ದೇವರಿಗೆ ಮೆಚ್ಚಿಸುವಂತಹ ಗುಣ ಅವನಲ್ಲಿತ್ತು. ಇವತ್ತು ನಾವು ಪ್ರಾರ್ಥಿಸುವಾಗ ನಮ್ಮ ಕ್ಯಾರೆಕ್ಟರ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ದುರುದ್ದೇಶಗಳನ್ನ ಇಟ್ಟುಕೊಂಡು ನಾವು ಪ್ರಾರ್ಥಿಸುವಾಗ ಅದು ದೊರೆಯುವುದಿಲ್ಲ. ಸಂಸೋನನ್ನು ನೋಡಿ, ಆತನ ಜೀವಿತದಲ್ಲಿ ಅವನು ಪಾಪ ಮಾಡ್ತಾನೆ, ಆದರೆ ಕೊನೆಯದಾಗಿ ಅವನೊಂದು ಪ್ರಾರ್ಥಿಸುವಾಗ, ಅವನ ಉದ್ದೇಶ ಕರೆಕ್ಟ್ ಇರುವಾಗ, ಅವನು ಒಂದು ಕಣ್ಣೀರಿನಲ್ಲಿ ಪಶ್ಚಾತ್ತಾಪ ಪಟ್ಟವನಾಗಿ, ಮುರಿದ ಮನಸ್ಸುಳ್ಳವನಾಗಿ ಅವನು ಕಣ್ಣೀರಿನಿಂದ ಪ್ರಾರ್ಥಿಸುವಾಗ ಆ ಪ್ರಾರ್ಥನೆಯು ಕೇಳಲ್ಪಟ್ಟಿತು. ಅವನು ಜೀವಿತದಲ್ಲಿ ಅವನು ಯಾವಾಗಲೂ ಏನಾಗಿದ್ದ, ದೇವರ ಅಭಿಷೇಕವನ್ನ ದುರುಪಯೋಗ ಪಡಿಸಿಕೊಂಡು ಮನ ಬಂದಂತೆ ಅವನು ಜೀವಿಸುವಂತ ವ್ಯಕ್ತಿಯಾಗಿದ್ದನು. ದೇವರ ಅಭಿಷೇಕ ಹೊಂದಿದಂತ ವ್ಯಕ್ತಿಯು ಎಷ್ಟೋ ವಿಷಯಗಳಲ್ಲಿ ಆತನು ದೇವರಿಗೆ ಅವಿಧೇಯತೆಯನ್ನು ತೋರಿಸಿದ ಸಮಯಗಳಲ್ಲೂ ಕೊನೆಯದಾಗಿ ಅವನು ಮನಸ್ಸನ್ನ ಪಶ್ಚಾತ್ತಾಪ ಪಟ್ಟವನಾಗಿ ಪ್ರಾರ್ಥಿಸುವಾಗ ಅವನ ಪ್ರಾರ್ಥನೆ ಅಂಗೀಕರಿಸಲ್ಪಟ್ಟಿತು. ಪ್ರೀತಿಯ ಸಹೋದರ ಸಹೋದರಿಯೇ, ನೀವಿವತ್ತು ಪ್ರಾರ್ಥನೆ ಮಾಡುವುದು ಅಥವಾ ನೀವು ಮುಂದೆ ನಿಂತುಕೊಳ್ತಾ ಇರುವುದು ಯಾರ ಮುಂದೆ ಅಂದರೆ, ದೇವಾದಿ ದೇವನು ನಿನ್ನನ್ನು ಚೆನ್ನಾಗಿ ಅರಿತುಕೊಂಡಂತ ದೇವರ ಮುಂದೆ ನೀವು ನಿಂತುಕೊಂಡು ಕೇಳ್ತಾ ಇದ್ದೀರಾ, ನಿಂತುಕೊಂಡು ಪ್ರಾರ್ಥಿಸ್ತಾ ಇದ್ದೀರಾ. ನಿಮ್ಮ ಉದ್ದೇಶಗಳು, ನಿಮ್ಮ ಆಲೋಚನೆಗಳು ಶುದ್ಧವಾಗಿರಬೇಕು. ಇಲ್ಲಿ ಏಬೇಲನ ಆಲೋಚನೆ, ಉದ್ದೇಶ ಶುದ್ಧವಾಗಿತ್ತು, ಆದ್ರೆ ಕಾಯನ ಆಲೋಚನೆಗಳು ಏನಿರಲಿಲ್ಲ, ಶುದ್ಧವಾಗಿರಲಿಲ್ಲ. ಇಲ್ಲಿ ಅವನ ಕ್ಯಾರೆಕ್ಟರ್ ಎಂತದಂದು ತೋರಿಸಲ್ಪಡ್ತದೆ. ನಾವು ಕಾಣ್ತೇವೆ, ಈ ಭೂಮಿಗೆ ಶಾಪ ಕೊಡಲ್ಪಟ್ಟಿದೆ. ಈ ಭೂಮಿಯ ಮೇಲೆ ಏನೇ ಬೆಳೆದ್ರೂ ಅದು ಶಾಪವಾಗಿರ್ತದೆ. ಶಾಪವಾಗಿರುವುದನ್ನ ಏನ್ ಮಾಡ್ತಾ ಇದ್ದಾನೆ, ದೇವರಿಗೆ ಈ ಕಾಯನು ಅರ್ಪಿಸ್ತಾ ಇದ್ದಾನೆ. ಆದ್ರೆ ಏಬೇಲನು ಹಾಗಲ್ಲ, ಆತನು ಶ್ರೇಷ್ಠವಾದದ್ದು, ಉತ್ತಮವಾದದ್ದನ್ನ ಅರ್ಪಿಸುವಂತವನಾಗಿದ್ದಾನೆ. ತನ್ನಲ್ಲಿರುವಂತ ಶ್ರೇಷ್ಠತೆಯನ್ನ ದೇವರಿಗೆ ಕೊಡ್ತಾ ಇದ್ದಾನೆ. ಆದ ಕಾರಣವೇ ದೇವರು ಅವನನ್ನ ಮೆಚ್ಚಿದ್ದು. ಆದ್ರೆ ಈ ಕಾಯನ ಏನ್ ಮಾಡ್ತಾ ಇದ್ದಾನೆ, ಹೊಲದ ಬೆಳೆಯಲ್ಲಿ ಕೆಲವನ್ನ ತಂದು ಯೆಹೋವನಿಗೆ ಕಾಣಿಕೆಯಾಗಿ ಕೊಡ್ತಾ ಇದ್ದಾನೆ, ಕೆಲವೊಂದನ್ನ ಆತನು ಕೊಡ್ತಾ ಇದ್ದಾನೆ. ಆದ್ರೆ ಇಲ್ಲಿ ಏಬೇಲನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಫಸ್ಟ್ ಚೊಚ್ಚಲವಾಗಿರುವುದನ್ನ ತಂದು ದೇವರಿಗೆ ಯಜ್ಞವಾಗಿ ಕೊಡ್ತಾ ಇದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಸಹ ದೇವರಿಗೆ ಕೆಲವೊಂದು, ಯಾವುದೋ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋದು, ಯಾವುದೋ ಸಮಯದಲ್ಲಿ ದೇವ್ರ ವಾಕ್ಯ ಕೇಳೋದು ಅಥವಾ ದೇವ್ರ ವಾಕ್ಯ ಓದೋದು, ಯಾವುದೋ ಸಮಯದಲ್ಲಿ ನಾವು ಆತ್ಮಿಕರಾಗಿ ನಡ್ಕೊಳ್ಳೋದು, ಯಾವುದೋ ಸಮಯದಲ್ಲಿ ನಾವು ವಿಧೇಯತೆನ ತೋರಿಸುವುದು, ಇದೆಲ್ಲ ದೇವರಿಗೆ ಇಷ್ಟವಾಗುವುದಿಲ್ಲ. ಇಮ್ಮಿಡಿಯೇಟ್ ಒಬಿಡಿಯನ್ಸ್ನ ದೇವರು ಇಷ್ಟಪಡುವಂಥದ್ದು. ತಕ್ಷಣ ನೀವು ದೇವರು ಹೇಳಿದಂತಹ ಮಾತುಗಳನ್ನು ಯಾರು ಸ್ವೀಕಾರ ಮಾಡಿ ಆ ಕ್ಷಣವೇ ವಿಧೇಯತೆಯನ್ನು ತೋರಿಸ್ತಾರೋ ಅವರನ್ನ ದೇವರು ಮೆಚ್ಚುವಂಥವನಾಗಿದ್ದಾನೆ. ಯೋಸೇಫನು ಅಷ್ಟೇ, ಆತನು ಯಾವಾಗಲೂ ಇಮ್ಮಿಡಿಯೇಟ್ ಒಬಿಡಿಯನ್ಸ್ನ ತೋರಿಸ್ತಾ ಇದ್ದನೋ, ಅದಕ್ಕೆ ದೇವರು ಅವನನ್ನು ಘನಪಡಿಸಿದನೋ. ಇವತ್ತು ನಾವು ಸಹ ಇಮ್ಮಿಡಿಯೇಟ್ ಒಬಿಡಿಯನ್ಸ್ನ ತೋರಿಸದೆ ಕಾಯನ ಹಾಗೆ ಪ್ರಾಪಂಚಿಕರಾಗಿ ಕೆಲವೊಂದು ವಿಷಯಗಳು, ಕೆಲವೊಂದು ಸಮಯಗಳಲ್ಲಿ ಮಾತ್ರ ಆತ್ಮಿಕರಾಗ್ತೇವೆ. ಬಿಡಬೇಕಾದ ಕೆಲವನ್ನ ಬಿಡದೆ ನಾವೇನು ಮಾಡ್ತಾ ಇದ್ದೇವೆ ಅಂದ್ರೆ, ಕಾಯನ ಹಾಗೆ ಇನ್ನು ಎಷ್ಟೋ ವಿಷಯಗಳನ್ನ ನಮ್ಮ ಜೀವಿತದಲ್ಲಿ ಹಿಡಿದುಕೊಂಡಿದ್ದೇವೆ. ನಮ್ಮಲ್ಲಿ ಇನ್ನು ಹೊಟ್ಟೆ ಕಿಚ್ಚು, ನಮ್ಮಲ್ಲಿ ಇನ್ನು ಕೋಪ, ನಮ್ಮಲ್ಲಿರೋ ಅಹಂಕಾರ, ಕ್ಷಮಿಸದೆ ಇರುವ ಗುಣಗಳು, ಇನ್ನು ಹಳೆಯ ಸ್ವಭಾವಗಳು, ಕುಡುಕುತನ. ಎಷ್ಟೋ ಜನರು ಎಂದು ಕರ್ತನ ಭೋಜನವನ್ನ ತೆಗಿತಾರೆ, ಆದ್ರೆ ಅವರು ಕುಡಿತಾ ಏನ್ ಮಾಡ್ತಾ ಇದ್ದಾರೆ, ಕರ್ತನ ಭೋಜನ ತೆಗೆದ ಮತ್ತೆ ಮಾರನೇ ದಿನನೇ ಅವರು ಕುಡಿತಾ ಇದ್ದಾರೆ. ನೀವು ಇವತ್ತು ಏನ್ ಮಾಡ್ತಾ ಇದ್ದೀರಾ ಅಂದ್ರೆ, ಕ್ರಿಸ್ತನ ರಕ್ತಕ್ಕೂ ಆತನ ದೇಹಕ್ಕೂ ನೀವು ದ್ರೋಹ ಮಾಡುವವರಾಗಿದ್ದೀರಾ. ಇದರಿಂದ ನೀವು ಆಶೀರ್ವಾದವನ್ನ ಪಡೆದುಕೊಳ್ಳೋದಿಲ್ಲ, ಇದರಿಂದ ನೀವು ಶಾಪವನ್ನೇ ಪಡೆದುಕೊಳ್ತೀರಾ. ಎಷ್ಟೋ ಜನರು ಸಭೆಗೆ ಹೋಗ್ತಾರೆ, ಆರಾಧನೆ ಮಾಡ್ತಾರೆ, ಪ್ರಾರ್ಥನೆನ ಮಾಡ್ತಾರೆ, ಆದ್ರೆ ಅವರ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳಿಲ್ಲ. ಅವರ ಮನಸ್ಸಿನಲ್ಲಿ ಬರೀ ಬೇಡವಾದ ವ್ಯಭಿಚಾರದ ಆಲೋಚನೆಗಳಿದೆ. ಇವತ್ತು ನಿಮ್ಮ ಮನಸ್ಸು ದೇವರ ಮುಂದೆ ಹೇಗಿದೆ? ಏಬೇಲನು ನೋಡಿ, ಆತನು ತನಗಿರುವಂತ ಮೊದಲನೆಯದು ಚೊಚ್ಚಲವಾಗಿರುವುದನ್ನ, ಒಳ್ಳೆಯ ಕೊಬ್ಬಿದ ಕುರಿಯನ್ನ ಆತನು ಯಜ್ಞವನ್ನ ಮಾಡ್ತಾ ಇದ್ದಾನೆ. ನಮಗೆ ಯಾವುದು ನಮ್ಮ ಜೀವಿತದಲ್ಲಿ ಶ್ರೇಷ್ಠವಾಗಿದೆಯೋ ಅದನ್ನ ನಾವು ದೇವರಿಗೆ ಕೊಡಬೇಕು. ದೇವರಿಗೋಸ್ಕರ ನಾವು ಕೆಟ್ಟದನ್ನ ಸ್ಯಾಕ್ರಿಫೈಸ್ ಮಾಡಬೇಕು, ಒಳ್ಳೆಯದನ್ನ ನಾವು ದೇವರಿಗೆ ಕೊಡುವವರಾಗಿರ್ಬೇಕು. ಆಗ ಮಾತ್ರ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲವಾದ್ರೆ ನಾವು ಕಾಯಿಯನ ಹಾಗೆ ರಿಜೆಕ್ಟ್ ಆಗ್ತೇವೆ, ದೇವರಿಂದ ರಿಜೆಕ್ಟ್ ಆಗ್ತೇವೆ. ನೀವು ಮನುಷ್ಯರಿಂದ ರಿಜೆಕ್ಟ್ ಆಗಬಹುದು. ಮನುಷ್ಯರಿಂದ ರಿಜೆಕ್ಟ್ ಆಗುವಾಗ ನಿಮಗೆ ಯಾವ ಬಾಧೆಗಳು, ಅಥವಾ ಅದು ಸ್ವಲ್ಪ ಸಮಯ ಇರ್ತದೆ ಬಾಧೆಗಳು, ಕಷ್ಟಗಳು. ಆದರೆ ನೀವು ದೇವರಿಂದ ರಿಜೆಕ್ಟ್ ಆದ್ರೆ, ಕಾಯುವ ಕರ್ತನೆ ಕೈ ಬಿಟ್ರೆ ನಿಮ್ಮನ್ನು ಯಾರು ಕಾಪಾಡ್ತಾರೆ? ಯೋಚನೆ ಮಾಡಿ ಒಮ್ಮೆ.
ಕೆಲವರು ದೇವರನ್ನ ತುಂಬ ಹಗುರವಾಗಿ ತಮಾಷೆಯಾಗಿ ತೆಗೆದುಕೊಳ್ತಾ ಇದ್ದೀರಾ. ಎಚ್ಚರವಾಗಿರ್ರಿ. ದೇವರು ದಹಿಸುವ ಅಗ್ನಿ ಆಗಿದ್ದಾನೆ. ನಿಮ್ಮ ಯೋಚನೆಗೂ ಮೀರಿ ಆತನು ದೊಡ್ಡ ಪರಾಕ್ರಮ ಉಳ್ಳ ದೇವರಾಗಿದ್ದಾನೆ. ಆತನು ಸೇನೆಗಳ ಕರ್ತನು, ಸರ್ವಲೋಕವನ್ನು ಆಳುವಂಥ ನ್ಯಾಯಾಧೀಶ್ವರನು ಆತನಾಗಿದ್ದಾನೆ. ಆತನ ಮುಂದೆ ನಿಮ್ಮ ಜೀವಿತ, ನಿಮ್ಮ ಮನಸ್ಸು ಹೇಗಿದೆ? ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ. ನಿನ್ನ ಪ್ರಾರ್ಥನೆಯಲ್ಲಿ ಬರೀ ಕಪಟತನ ತುಂಬಿದೆ. ನಿಮ್ಮ ಪ್ರಾರ್ಥನೆಯಲ್ಲಿ ಬರೀ ಅಹಂಕಾರಗಳು ತುಂಬಿದೆ. ನಿಮ್ಮ ಪ್ರಾರ್ಥನೆಯಲ್ಲಿ ಪ್ರೀತಿ ಇಲ್ಲ. ಕುಟುಂಬದಲ್ಲಿ ಯಾವಾಗ ನೋಡಿದ್ರು ಜಗಳ, ಬೈಗುಳಗಳು, ಕೆಟ್ಟ ಮಾತುಗಳು, ಹೊಲಸು ಮಾತುಗಳು. ಆ ಹೊಲಸು ಮಾತನ್ನು ಇಟ್ಟುಕೊಂಡು ಆಡಿದ ಅದೇ ಬಾಯಲ್ಲಿ ಹೇಗೆ ನೀವು ಪ್ರಾರ್ಥನೆ ಮಾಡ್ತೀರಾ? ಹೇಗೆ ದೇವರು ನಿಮ್ಮ ಪ್ರಾರ್ಥನೆನ ಕೇಳ್ತಾರೆ? ಇನ್ನೂ ಕೆಲವರು ಇದ್ದಾರೆ, ಅವರ ಜೀವಿತದಲ್ಲಿ ಯಾವಾಗಲೂ ಇನ್ನೊಬ್ಬರ ಕುರಿತಾಗಿ ಮಾತನಾಡುವಂಥದ್ದು, ಇನ್ನೊಬ್ಬರ ಕುರಿತಾಗಿ ಹೀಯಾಳಿಸುವಂಥದ್ದು, ಇನ್ನೊಬ್ಬರ ಕುರಿತಾಗಿ ಕೆಟ್ಟದಾಗಿ ಅವರ ಹಿಂದೆ ಮಾತನಾಡಿ ನಂತರ ನೀವು ಪ್ರಾರ್ಥನೆ ಮಾಡಿದ್ರೆ ದೇವರು ವಾಕ್ಯ ಹೇಳ್ತದೆ, ನೀವು ಚಾಡಿ ಹೇಳ್ಬಾರ್ದು, ಇನ್ನೊಬ್ಬರ ಕುರಿತಾಗಿ ಗಾಸಿಪಿಂಗ್ ಮಾಡಬಾರ್ದು ಅಂತ ವಾಕ್ಯ ಹೇಳ್ತದೆ. ಆದರೆ ನೀವೇನು ಮಾಡ್ತಾ ಇದ್ದೀರಾ? ಚಾಡಿ ಹೇಳೋದು, ಅವರ ಕುರಿತಾಗಿ ಇವರಿಗೆ, ಇವರ ಕುರಿತಾಗಿ ಅವರಿಗೆ, ಹೀಗೆ ಚಾಡಿ ಹೇಳುತ್ತಾ ಹೊಟ್ಟೆ ಕಿಚ್ಚು ಪಡುತ್ತಾ. ಈ ಕಾಯಿನಲ್ಲಿ ಏನಿತ್ತು? ಹೊಟ್ಟೆ ಕಿಚ್ಚಿತ್ತು. ದೇವರಿಗೆ ಎಲ್ಲ ನಮ್ಮ ಮುಂದಿನ ಗುಣಗಳು, ನಾವು ಮುಂದೆ ಏನು ಮಾಡ್ತೇವೆ, ಹಿಂದೆ ಹೇಗಿದ್ವಿ ಎಲ್ಲ ಆತನಿಗೆ ಗೊತ್ತಿದೆ. ಕಾಯಿನಲ್ಲಿ ಕೋಪ ಇತ್ತು, ಕಾಯಿನಲ್ಲಿ ಹೊಟ್ಟೆ ಕಿಚ್ಚಿತ್ತು, ಕಾಯಿನಲ್ಲಿ ಒಳ್ಳೆಯದನ್ನು ಕೊಡುವ ಗುಣ ಇರಲಿಲ್ಲ. ಕೆಲವೊಂದು ಏನೋ ದೇವರಂದ್ರೆ ಆತನ ಏನು ಅಂದುಕೊಂಡಿದ್ದನೋ, ದೇವರಂದ್ರೆ ಆತನಿಗೆ ಭಯವಿರಲಿಲ್ಲ, ದೇವರಂದ್ರೆ ಆತನಿಗೆ ಪ್ರೀತಿ ಇರಲಿಲ್ಲ. ದೇವರಿಗೆ ಸರಿಯಾದದನ್ನು ಕೊಡಬೇಕು ಎಂದು ದೇವರಿಗೆ ಕೊಡಬೇಕಾದ ಗೌರವ, ಸ್ಥಾನ, ಮಾನ ಹಾಗೂ ಆ ಪ್ರಾಮುಖ್ಯತೆಯನ್ನು ಆತನು ಕೊಡಲಿಲ್ಲ. ಕೆಲವೊಂದು ಯಾವುದನ್ನ ಸೆಲೆಕ್ಟ್ ಮಾಡೋದು, ಕೊಡೋದು. ದೇವರಿಗೆ ಹಾಗಲ್ಲ. ನಿನ್ನ ಜೀವಿತದಲ್ಲಿರುವಂಥ ಬಹು ಪ್ರಾಮುಖ್ಯವಾಗಿರೋದನ್ನು ನೀವು ಒಪ್ಪಿಸಬೇಕು. ಇವತ್ತು ಕೆಲವರು ಕೊಡ್ತಾರೆ ಹೇಗೆ ಅಂದರೆ, ತಮಗೆಲ್ಲ ಸಾಕಾಗಿ, ತಮಗೆಲ್ಲ ಆಗಿ ನಂತರ ಮಿಕ್ಕಿದನ್ನು ಕೊಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ತಮ್ಮ ಮನೆಯಲ್ಲಿ 5 ಜನ ಮಕ್ಕಳಿದ್ರೆ 4 ಜನ ಮಕ್ಕಳು ಇಂಜಿನಿಯರ್, ಡಾಕ್ಟರ್, ನರ್ಸ್, ಹೀಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾರೆ. ಯಾವುದಕ್ಕೂ ಬೇಡವಾದಂಥ ಮಗನಿರ್ತಾರಲ್ಲ, ನೀವು ಇನ್ಯಾವುದಕ್ಕೂ ಪ್ರಯೋಜನ ಇಲ್ಲ, ನೀವು ನನ್ನ ದೇವರ ಸೇವೆಗೆ ಕಳಿಸೋಣ ಅಂತ ಹೇಳ್ತಾರೆ. ದೇವರ ಸೇವೆಗೆ ಬೇಕಾಗಿರುವಂಥವನು ಎಂಥವನಂದರೆ, ಆತನು ಯಾವುದಕ್ಕೂ ಪ್ರಯೋಜನವಾದಂಥವನು, ಆತನಲ್ಲಿ ಟ್ಯಾಲೆಂಟ್ ಇಲ್ಲದೆ ಇರುವವನಲ್ಲ. ಕೆಟ್ಟು ಹೋದರೆ ಇವನು ದೇವರ ಸೇವೆಗೆ ಉಪಯೋಗಗಳನ್ನಾಗ್ತಾನೆ. ಒಳ್ಳೆ ರೀತಿ ಇದ್ದರೆ ಇವನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಎಷ್ಟೋ ಜನರು ತಂದೆ ತಾಯಿರು ಇವತ್ತು ಬಯಸುವವರಾಗಿದ್ದಾರೆ. ಇಲ್ಲಿ ಕಾಯನ ಜೀವಿತದಲ್ಲಿ ಇದ್ದ ಹಾಗೆ ನಾವು ಸಹ ಕೆಲವೊಂದನ್ನು ಮಾತ್ರ ಬಿಟ್ಟು ಬಿಡದೆ ನಾವೇನು ಮಾಡ್ತೇವೆ? ಮುಚ್ಚಿಟ್ಟುಕೊಂಡಿರ್ತೇವೆ. ಹೀಗೆ ಮುಚ್ಚಿಟ್ಟುಕೊಂಡಿರುವಾಗ ನಿಮ್ಮ ಪ್ರಾರ್ಥನೆಗಳು ಹೇಗೆ ಕೇಳಲ್ಪಡ್ತದೆ? ಒಮ್ಮೆ ಯೋಚನೆ ಮಾಡಿ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗೋದಿಲ್ಲ. ಪಾಪಗಳನ್ನು ನೀವು ಮುಚ್ಚಿಕೊಂಡು ಅದನ್ನು ಒಪ್ಪಿಕೊಳ್ಳದೆ ನಿಮ್ಮಲ್ಲಿರುವ ಕೋಪವನ್ನು, ನಿಮ್ಮಲ್ಲಿರುವ ಹಠವನ್ನು, ನಿಮ್ಮಲ್ಲಿರುವ ಹೊಟ್ಟೆ ಕಿಚ್ಚುಗಳನ್ನು, ನಿಮ್ಮಲ್ಲಿರುವ ಜಗಳಗಳನ್ನು, ನೀವು ಇನ್ನೊಬ್ಬರ ಮೇಲೆ ಕ್ಷಮಿಸದೇ ಇರುವ ಗುಣಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ದೇವರ ಮುಂದೆ ಹೋಗಿ ನೀವು ಪ್ರಾರ್ಥಿಸುವಾಗ ದೇವರು ಹೇಗೆ ಉತ್ತರ ಕೊಡ್ತಾರೆ ನಿಮಗೆ? ಖಂಡಿತವಾಗಿಯೂ ಆತನು ನಿಮಗೆ ಉತ್ತರವನ್ನು ಕೊಡೋದಿಲ್ಲ. ಯಾಕೆಂದರೆ ದೇವರು ಹೇಗೆ ಕಾಯನ ಒಂದು ಪ್ರಾರ್ಥನೆಯನ್ನು ಅಥವಾ ಯಜ್ಞವನ್ನು ಹೇಗೆ ಆತನು ನಿರಾಕರಿಸಿದನೋ, ನಿಮ್ಮ ಪ್ರಾರ್ಥನೆಯನ್ನು ಆತನು ನಿರಾಕರಿಸುವ ಆತನಾಗಿದ್ದಾನೆ. ಆದ ಕಾರಣ ಇನ್ನೊಬ್ಬರ ಬಗ್ಗೆ ಮಾತನಾಡುವುದಕ್ಕಿಂತ ಮುಂಚೆ, ಇನ್ನೊಬ್ಬರ ಮೇಲೆ ಕೋಪಿಸಿಕೊಳ್ಳುವುದಕ್ಕಿಂತ ಮುಂಚೆ, ಇನ್ನೊಬ್ಬರನ್ನ ಕ್ಷಮಿಸದೆ ನೀವು ಜೀವಿಸುವುದಾದರೆ ನಿಮ್ಮ ಪ್ರಾರ್ಥನೆ ಕೇಳಲ್ಪಡೋದಿಲ್ಲ. ದೇವ್ರ ವಾಕ್ಯ ಹೇಳ್ತದೆ, ಕುಟುಂಬದಲ್ಲಿ ಪ್ರೀತಿ ನಿಮ್ಮ ಮೇಲೆ, ಇನ್ನೊಬ್ಬರ ಮೇಲೆ ನಿಮಗೆ ಪ್ರೀತಿ ಇಲ್ಲದೆ ನೀವೆಷ್ಟೇ ಪ್ರಾರ್ಥನೆ ಮಾಡಿದರೂ ಅದು ಪ್ರಯೋಜನವಿಲ್ಲ. ದೇವ್ರ ವಾಕ್ಯ ಹೇಳ್ತದೆ, ನಾನು ಅನ್ಯ ವಾಣಿಗಳನ್ನು ಆಡುವವನಾಗಿ ಪ್ರೀತಿ ಇಲ್ಲದವನಾದರೆ ಅದು ವ್ಯರ್ಥ ಆಗಿದೆ. ನೀವು ಅನ್ಯ ಭಾಷೆಗಳನ್ನು ಆಡಿಕೊಂಡು ನೀವು ತುಂಬ ಸ್ತುತಿ, ಸ್ತೋತ್ರ, ಹೀಗೆ ಎಲ್ಲ ಅನ್ಯ ಭಾಷೆಗಳಿಂದ ನೀವು ಕೈಗಳನ್ನು ತಟ್ಟುತ್ತಾ ಅಭಿಷೇಕ ತುಂಬಿದವರಾಗಿ ನೀವು ಪ್ರಾರ್ಥನೆ ಮಾಡುತ್ತಾ ನಿಮ್ಮಲ್ಲಿ ಪ್ರೀತಿಯೇ ಇಲ್ಲದೆ ಇದ್ರೆ ಅದು ವ್ಯರ್ಥ ಆಗಿದೆ. ಎಷ್ಟೋ ಸ್ತ್ರೀಯರಿವತ್ತು ಹೇಗೆ ಪ್ರಾರ್ಥಿಸಬೇಕು, ಹೇಗೆ ಉಪವಾಸವಿದ್ದು ಪ್ರಾರ್ಥಿಸಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು, ಹಾಗೆ ಪ್ರಾರ್ಥನೆ ಮಾಡಬೇಕು, ಹೀಗೆ ಪ್ರಾರ್ಥನೆ ಮಾಡಬೇಕಂತ ಹೇಳ್ತಾರೆ ಹೊರತು ಅವರ ಜೀವಿತದಲ್ಲಿ ನಾವು ನಮ್ಮ ಜೀವಿತವನ್ನು ಸರಿಪಡಿಸಿಕೊಂಡವರಾಗಿ ದೇವರ ಮುಂದೆ ಇದ್ದೇವಾ, ನಾವು ನಮ್ಮ ಪ್ರಾರ್ಥನೆಯಲ್ಲಿ ಏನಾದರೂ ಲೋಪದೋಷಗಳಿದೆಯಾ ಅಂತ ಯಾರೂ ಪರೀಕ್ಷೆ ಮಾಡಿಕೊಳ್ತಾ ಇಲ್ಲ. ನನ್ನ ನಾಲಿಗೆಯಿಂದ ಬರುವ ಮಾತುಗಳು ನನ್ನ ಕುಟುಂಬವನ್ನು ಬಾಧಿಸ್ತಾ ಇದೆಯಾ? ನನ್ನ ನಾಲಿಗೆಯಿಂದ ಬರುವಂಥ ಮಾತುಗಳು ನನ್ನ ಕುಟುಂಬದಲ್ಲಿ ಸಮಾಧಾನ ತರ್ತಾ ಇದೆಯಾ ಅಂದು ಎಷ್ಟೋ ಸಹೋದರ ಸಹೋದರಿಯರು ಇಂದು ಪರೀಕ್ಷೆ ಮಾಡಿಕೊಳ್ಳದೆ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಆದ ಕಾರಣವೇ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆಗೆ
ಉತ್ತರ ಸಿಗ್ತಾ ಇಲ್ಲ. ಉತ್ತರ ಸಿಗಬೇಕಂದ್ರೆ ಬೇಲನ ಹಾಗೆ ಶ್ರೇಷ್ಠವಾಗಿರುವಂಥದ್ದು ನಿಮ್ಮ ಕ್ಯಾರೆಕ್ಟರ್ ಬಹಳ ಮುಖ್ಯವಾಗಿದೆ. ನಿಮ್ಮಲ್ಲಿ ಗುಣಗಳಿಲ್ಲದೆ ಇದ್ರೆ, ನಿಮ್ಮಲ್ಲಿ ಫಲಗಳಿಲ್ಲದೆ ಇದ್ರೆ ದೇವರ ಆತ್ಮನು ಹೇಗೆ ನಿಮ್ಮಲ್ಲಿ ನೆಲೆಸ್ತಾನೆ? ಹಾಗೂ ನಿಮ್ಮಲ್ಲಿ ಪರಿಶುದ್ಧತೆ ಇರಬೇಕು. ಪರಿಶುದ್ಧತೆ ಇಲ್ಲದೆ ಖಂಡಿತವಾಗಿಯೂ ನೀವು ದೇವರನ್ನ ಮೆಚ್ಚಿಸ್ಲಿಕ್ಕೆ ಆಗೋದೇ ಇಲ್ಲ. ಪರಿಶುದ್ಧತೆ ಇಲ್ಲದೆ ದೇವರ ಮುಂದೆ ನೀವು ಏನೇ ಮಾಡಿದರೂ ಅದು ವ್ಯರ್ಥವಾಗಿದೆ. ಯಾಕೆಂದರೆ ನಮ್ಮ ದೇವರು ಪರಿಶುದ್ಧನಾದ ದೇವರಾಗಿದ್ದಾನೆ. ಆ ಪರಿಶುದ್ಧನಾದ ದೇವರ ಮುಂದೆ ನಾವು ಪರಿಶುದ್ಧರಾಗಿರಬೇಕು. ಕ್ರಿಸ್ತ ಯೇಸುವಿನ ಗುಣ ನಮ್ಮಲ್ಲಿ ಇರಬೇಕು. ಕ್ರಿಸ್ತ ಯೇಸುವಿನ ಪ್ರೀತಿ, ಅನ್ಯೋನ್ಯತೆ, ಐಕ್ಯತೆ, ಆತನಲ್ಲಿರುವಂತಹ ಒಳ್ಳೆಯ ಸದ್ಗುಣಗಳು ನಮ್ಮಲ್ಲಿ ಇರಬೇಕು. ಯೇಸುವಿನಲ್ಲಿರುವಂತಹ ಡಂಬವಿಲ್ಲದ ಸ್ವಭಾವಗಳು ನಮ್ಮಲ್ಲಿ ಇರಬೇಕು. ಆತನಲ್ಲಿ ಇದ್ದಂತಹ ಪ್ರೀತಿ, ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಗುಣ ಇವೆಲ್ಲ ನಮ್ಮಲ್ಲಿ ಇರುವಾಗ ಮಾತ್ರವೇ ನಮ್ಮ ಪ್ರಾರ್ಥನೆಗಳು ಕೇಳಲ್ಪಡ್ತದೆ. ಹಾಗೆ ಮೂರನೇದಾಗಿ, ಹಾಗಾದರೆ ಪಾಪಿಗಳು ಪ್ರಾರ್ಥನೆಯನ್ನು ಮಾಡಬಾರ್ದಾ ಅಂತ ನೀವು ಕೇಳಬಹುದು. ನೀವು ನಿಮ್ಮ ಜೀವಿತದಲ್ಲಿ ನೀವಿವತ್ತು ಅನೇಕ ತಪ್ಪುಗಳನ್ನು ಮಾಡಿ ಮುರಿದ ಮನಸ್ಸುಳ್ಳವರಾಗಿ, ಅಯ್ಯೋ ನಾನು ಈ ತಪ್ಪನ್ನು ಮಾಡಬಾರ್ದಿತ್ತು, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳ್ತಾರ, ನನ್ನ ಮನಸ್ಸು ಹೊಡೆದು ಹೋಗಿದೆ ಎಂದು ನಿಮ್ಮ ಮನಸ್ಸುಗಳು ಜಜ್ಜಲ್ಪಟ್ಟವರಾಗಿ, ನಿಮ್ಮ ಮನಸ್ಸುಗಳು ಮುರಿದು ಹೋಗಿ, ನಿಮ್ಮ ಮನಸ್ಸುಗಳು ಕುಗ್ಗಿಸಲ್ಪಟ್ಟವರಾಗಿ ನೀವು ಪ್ರಾರ್ಥಿಸುವುದಾದರೆ ಖಂಡಿತವಾಗಿಯೂ ದೇವರೇನು ಮಾಡ್ತಾರೆ ಗೊತ್ತಾ? ನಿಮ್ಮ ಪ್ರಾರ್ಥನೆಯನ್ನು ಆತನು ಅಂಗೀಕರಿಸುವಾತನಾಗಿದ್ದಾನೆ. ನಿಮ್ಮ ಪ್ರಾರ್ಥನೆಯನ್ನು ಕೇಳುವಾತನಾಗಿದ್ದಾನೆ. ಅದನ್ನು ಬಿಟ್ಟು ಪಾಪವನ್ನು ಮುಚ್ಚಿಕೊಂಡು ನೀವು ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳೋದಿಲ್ಲ. ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ನೀವು ಪ್ರಾರ್ಥಿಸುವುದಾದರೆ ದೇವರು ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ. ಯಾಕೆಂದರೆ ದೇವ್ರ ವಾಕ್ಯ ಹೇಳ್ತದೆ, ಕುಗ್ಗಿದ ಮನಸ್ಸೇ ನನಗೆ ಇಷ್ಟವಾದ ಯಜ್ಞ. ದೇವರಿಗೆ ಇಷ್ಟವಾದ ಯಜ್ಞ ಯಾವುದಾಗಿದೆ ಅಂದರೆ ಕುಗ್ಗಿದ ಮನಸ್ಸಾಗಿದೆ. ನೀವು ಪಶ್ಚಾತ್ತಾಪ ಹೊಂದಿದ ಮನಸ್ಸು, ಮುರಿದು ಹೋದ ಮನಸ್ಸುಗಳು ದೇವರಿಗೆ ಇಷ್ಟ ಯಜ್ಞ ಆಗಿದೆ. ನೀವು ಪಾಪವನ್ನು ಒಪ್ಪಿಕೊಂಡು, ದೇವರೇ ನನ್ನನ್ನು ಕ್ಷಮಿಸು, ನಾನು ಮಾಡಿದ್ದು ತಪ್ಪಾಯಿತು, ನನ್ನನ್ನು ಮನ್ನಿಸು, ನನ್ನ ಈ ಕಾರ್ಯಗಳಿಂದ ನನಗೆ ಬಿಡುಗಡೆ ಕೊಡು ಎಂದು ನೀವು ಪ್ರಾರ್ಥಿಸುವುದಾದರೆ ದೇವರು ಖಂಡಿತವಾಗಿಯೂ ಹೇಗೆ ಸಂಸೋನನು ಮುರಿದ ಮನಸ್ಸುಳ್ಳವನಾಗಿ ಪ್ರಾರ್ಥಿಸಿದನೋ ಅದೇ ರೀತಿ ನೀವು ಪ್ರಾರ್ಥಿಸುವುದಾದರೆ ಖಂಡಿತ ದೇವರು ನಿಮಗೆ ಉತ್ತರವನ್ನು ಕೊಡುವಾತನಾಗಿದ್ದಾನೆ. ದೇವರ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಏಸಪ್ಪ, ಈ ಸುಂದರವಾದ ದಿನವನ್ನು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ದೇವರೇ, ಈ ಸಮಯದಲ್ಲಿ ಕೊಟ್ಟಂತ ಒಳ್ಳೆಯ ಸಂದೇಶಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಈ ವಿಡಿಯೋ ನೋಡ್ತಾ ಇರುವ ಸಹೋದರ ಸಹೋದರಿಯ ಜೀವಿತದಲ್ಲಿ ಎಲ್ಲಿ ಅವರು ಸರಿಪಡಿಸಿಕೊಳ್ಳಬೇಕು, ಯಾವ ಕಾರ್ಯದಲ್ಲಿ ದೇವರೇ ಅವರು ನಿನಗೆ ಒಪ್ಪಿಸಿಕೊಡಬೇಕು, ಅವರ ಮನಸ್ಸುಗಳನ್ನು ಬದಲಾಯಿಸು, ನಿನಗೆ ಒಪ್ಪಿಸಿಕೊಡ್ತೇನೆ. ನೀನು ತಾನೇ ವಾಕ್ಯಗಳ ಮೂಲಕ ಅವರ ಜೀವಿತದಲ್ಲಿ ಕಾರ್ಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರಕ್ಕೆ ಒಪ್ಪಿಸಿಕೊಡ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.